ಕುರಿ 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 ಸೂಪರ್ ಕುರಿ. ನೆಂಟ್ರು ಪಂಟ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರ ಲೆಕ್ಕ ಇಲ್ಲ. ಸೂಪರ್ ಕುರಿ. ನಿಮ್ಮ ಕೂರಿ ಮಾಡಿ ನಿಮ್ಗೆ ನಸ್ಲೇಬೇಕು ಅನ್ನೋ ಏಮು ನಮ್ಗೆ ಎಲ್ಲ. ಕುರಿ 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 ಕುರಿ. ಮನಗಿನ ರೋಡು ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೆ ಎಲ್ಲ. ಗೊತ್ತು ಇಲ್ದೆ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡು ಹೋದ್ರು ಅಣ್ಣ ತಮ್ಮ. ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು. ಕುರಿ ನೀವು ಆದ್ಮೇಲೆ ನಗ್ಕೊಂಡೇ ಹೋಗ್ಬೇಕು. ಸಮಯ ವ್ಯರ್ಥ ಮಾಡ್ತಾ ಇದ್ದೆ ಹೊರತು ಯಾವುದೋ ಮಾಡಕ್ ಆಗಲ್ಲ. ನೀವು ಅದೇ ಮಾಡೋದು, ನೀವು ತಪ್ಪು. ನೀವು ಕುತ್ಕೋಬೋದ ತಾಯಿ? ನಮಗೆ ಮನಸ್ಸಾಯ್ತು, ಒಳ್ಳೆ ಮನುಷ್ಯರು ಅನ್ಸಿದ್ರು, ಜಾಗ ಚೆನ್ನಾಗೈತೆ, ತಾಯಿ ಆಶೀರ್ವಾದ ಬೇಕು ಅಂತ ಬಂದ್ವಿ ನಾವು. ಸ್ವಾಮಿ, ನಾನು ಪೂಜೆ ಸಾಮಾನು ತೊಗೊಂಬರ್ಲ ಹೋಗಿ. ಸ್ವಾಮಿ, ಒಳ್ಳೆ ಜಾಗದಲ್ಲಿದೆಯಾ ನೀನು. ಆ್ಯಕ್ಚುಲಿ ನಾನು ಯಾರಿಗೂ ಮಾತಾಡೋದಿಲ್ಲ, ಯಾರ ಹತ್ರನೂ ಮಾತಾಡ್ಸಕ್ಕೆ ಹೋಗಲ್ಲ. ನೋಡು ಸ್ವಾಮಿ, 1000 ಕೋಟಿ ಮಾಡ್ತಾನೆ, ಹಿಂದೆ ಬಂದು ನಿಂದಿರ್ತಾನೆ, ನನ್ನ ಹಿಂದೆ ಬೀಳ್ತಾನೆ. ಬರಬೇಡ, ನಾನು ಹಿಂದೆ ಅಂತೀನಿ. ಮತ್ತೆ ಅವ್ನಿಗೆ ಆಶೀರ್ವಾದ ಬೇಕು ಬೇಕು ಅಂತಾನೆ. ನಿಮ್ಗೆ ಒಳ್ಳೆ ಯೋಗ ಐತೆ ತಾಯಿ, ನಿನಗೆ ಒಳ್ಳೆ ಯೋಗ. ನಿಂದು ನೀನು ಇರೋ ಜಾಗ ಸ್ಥಳ ಚೆನ್ನಾಗೈತೆ ನಿನಗೆ. ಆದರೆ ನಿಮಗೆ ಆಗಿರೋದೇನಂದ್ರೆ ಒಂದು ತೊಂದರೆ, ನಾಯಿ ಸಾಕ್ಬಿಟ್ಟು ಬಿಟ್ಟುಬಿಡ್ತೀಯ. ಬಿಟ್ಟಿದ್ಯಾ ನಾಯಿನ? ಸಾಕ್ಬಿಟ್ಟು ಬಿಟ್ಬಿಟ್ಟ? ಹಾಂ, ಬಿಟ್ಬಿಟ್ಟಿದ್ಯಾ? ಸಾಕ್ಲಿಲ್ಲ ಯಾವುದು ಸರಿಯಾಗಿ? ಹೌದಾ? ಹಾಂ, ಏನಾಯ್ತು? ಹೌದಾ? ನನಗೆ ಗೊತ್ತಾ ಇದು ವಿಚಾರ. ನೀವು ನಾಯಿ ಸಾಕಿದ್ದು ನನಗೆ ಹೆಂಗೆ ಗೊತ್ತು ಅಲ್ವೇ? ಹಾಂ, ನೀನು ಮೊಬೈಲ್ ಬರ್ತೀವಿ, ನಿನ್ನ ಶಬ್ದ ಎಲ್ಲ ಬರ್ತಾವೆ. ಇಲ್ಲಿ ಇಟ್ಬಿಡು, ಇಲ್ಲಿ ಇಟ್ಬಿಡು. ಎಲ್ಲಿಟ್ಟಿದ್ಯಾ? ಹಾಂ, ಸರಿ. ನೀನು ಶಬ್ದ ಗಿಬ್ದೆಲ್ಲ ಮಾಡಬೇಡ ಹೇಳೋ ಟೈಮಿಗೆ, ಆಯ್ತಾ? ಹಾಂ, ನಿಮ್ಗೆ ಬರ್ತೀನಿ, ನಾನು ಮನೆಗೆ ಹೇಳಿ ಬಂದು ಹೇಳ್ತೀನಿ. ನಾನು ಏನು ಹೇಳಿದ್ದೀನಿ ಅಲ್ಲಿ ಲಿಂಬೆಹಣ್ಣು ತೆಗೆದು ಬಿಸಾಕ್ಬಿಡಿ. ಆಯ್ತು, ಸರಿಯಾಗಿ ಗೊತ್ತದು. ನಾಯಿನ ಇದು ಮಾಡಿಬಿಟ್ಟಿದ್ಯತ್ತೆ ನೀನು ಅಲ್ವಾ? ನಾಯಿನ ಅರ್ಧಂಬರ್ಧಕ್ಕೆ ಬಿಟ್ಟುಬಿಟ್ಟಿದ್ಯಾ. ಬಿಡಕ್ಕೆ ಹೋಗಬಾರ್ದು, ಅದು ಸ್ವಲ್ಪ ತೊಂದರೆ ಆಗ್ಬಿಟ್ಟಿದೆ ನಿನಗೆ. ಇಲ್ಬಾ 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 ಸ್ವಲ್ಪ ಇಲ್ಬಾ. ಹಾಂ, ಇರಲಿ ಪರವಾಗಿಲ್ಲ. ಹಾಂ, ಅಲ್ಲೇ ಇರೋ, ಸ್ವಲ್ಪ ಅಲ್ಲೇ ಇರೋ. ಹಾಂ, ಬಾ ಕೂತ್ಕೊ. ಕೈ ತೋರಿಸ್ತಾಯಿ, ಕೈ ತೋರಿಸು. ದುಡ್ಡು ಕೊಡಕ್ಕೆ ಹೋಗ್ಬೇಡ ನೀನು. ದುಡ್ಡೇ ತೊಗೊಳಲ್ಲ ನಾನು. ಏನೋ ಒಂದು ಹಣ್ಣು ಒಂದು ಪೀಸ್ ಇಷ್ಟು ಹಿಂಗೆ ಮುರಿದು ಕೊಟ್ಟೆ ಅಂದ್ರೆ ತಿಂದು ಹೋಗ್ಬಿಡ್ತೀವಿ, ಆ ಥರ ನಾವು. ಆಯಿತಾ? ಆಯಿತು. ಈಗ ನಿನಗೆ ಏನಾಗ್ಬಿಟ್ಟಿದೆ ಅಂದರೆ, ನಾಯಿ ಏನು ಮಾಡಿಬಿಟ್ಟಿದೆ ಅಂದರೆ, ಯಜಮಾನ ಬಿಟ್ಟೋಗ್ಬಿಟ್ಟಿದೆ ನಿನ್ನ. ಕೊರಗ್ತಾ ಇತ್ತದ ಪಾಪ, ತುಂಬ ಕೊರಗ್ತಾ ಐತೆ. ಬಿಟ್ಬಿಟ್ರಲ್ಲ ನನ್ನ ಅಂತ. ನೋಡಿ, ನನಗೆ ಗೊತ್ತಿಲ್ಲ, ಅದರ ವಿಚಾರ ಹೇಳ್ತಾ ಇದ್ದೀನಿ ನಾನು. 20 ರೂಪಾಯಿ ಅಂದರೆ 20ನಾ? ಯಾಕಂದ್ರೆ ನನಗೆ ಬರಲ್ಲ ಇಂಗ್ಲೀಷ್, ಅದಕ್ಕೆ. ಹಾಂ, ಪೂಜೆ ಮಾಡಿಸ್ತಾ ಇರ್ತೀವಿ ನಾವು, ಅಲ್ಲಿ ಇಲ್ಲೆಲ್ಲ ಕಾಣಿಸ್ಕೊತಾ ಇರ್ತೀವಿ ನಾವು. ಹೌದು. ಒಳ್ಳೇದು ಮಾಡೋಕ್ಕೆ ಬರೋದು ನಾವೆಲ್ಲ. ಯಾವಾಗಲೂ ಅಡ್ಡ ಬಂದ್ರೆ ಅನ್ಸುತ್ತೆ. ನೋಡಿ, ಬನ್ನಿ, ಇಲ್ಲಿ ಬಂದು ಕುತ್ಕೋತೀರಾ? ಹೌದಾ? ಕೇಳ್ಕೊಂಡು ಬನ್ನಿ ಒಂದ್ಸತಿ ಪೊಸಿಷನ್ ನೋಡಿ, ಕೇಳ್ಕೊಂಡು ಬನ್ನಿ. ನಿಮ್ಗೆ ಆ ತೆಂಗಿನಕಾಯ್ದು ಪೂಜೆ ನೋಡಿ ನೋಡ್ಕೊಂಡು ಮಾಡಿ ಬನ್ನಿ. ಹಾಂ, ತಾಯಿ ಏನು ಮಾಡ್ತೀಯ ಅಂದ್ರೆ ಇವಾಗ ನೀನು ಕೊಡಿ. ಬಾ ತಾಯಿ, ಇಲ್ಲಿ ಬಾ. ಅವ್ರು ಈ ಕಡೆ ಬಂದ್ಬಿಡಿ, ಅದು ಮಾಡಿ ಬಂದ್ಬಿಟ್ರಾ? ಹಾಂ, ಕೊಡಿ ನೋಡಿ. ನಾವು ಕುಂತ ತಕ್ಷಣ ನಿಮಗೆ ಒಳ್ಳೇದಾಗತ್ತೆ. ನಿಮಗೆ ತಾಯಿ, ರಾತ್ರಿ ನಾಯಿ ಅಳ್ತಾ ಇತ್ತಾ ಏನಾದ್ರು ಮನೆ ಹತ್ರ? ನಿಮ್ಮ ಮನೆ ಹತ್ರ ನಾಯಿ ಅಳ್ತಾವ ಇವಾಗ? ಒಂದ್ ಸ್ವಲ್ಪ ದಿನ ಅವಾಗ ನಾನು ರಾಮ್ರುದು ಪೂಜೆ ಮಾಡಿದ್ವಿ. 9 ದಿವಸ ಮನೆಯಲ್ಲಿ. ಅದೆಲ್ಲ ಬೇಡಿ ನಮ್ಗೆ. ನಾಯಿ ಹತ್ತ ಅಂತ ನಾನು ಕೇಳಿದೆ. ನಾಯಿ ಹತ್ತುತ್ತಾ ಮನೆ ಹತ್ರ ರಾತ್ರಿ? ಅಳ್ತಾವ ರಾತ್ರಿ ನಿಮ್ಮ ಮನೆ ಹತ್ರ ನಾಯಿ? ಇವಾಗ ಅಳ್ತಾ ಇಲ್ಲ, ಪೂಜೆ ಮಾಡಿದ್ಮೇಲೆ ಕಮ್ಮಿ ಆಯ್ತು. ಏನು ಕಳ್ತವೆ ನಾಯಿ ಅಂತ ಗೊತ್ತಿದ್ಯಾ? ಗೊತ್ತಾ ನಿಮ್ಗೆ? ನಾಯಿ ಏನು ಕಳ್ತಾವ ಅನ್ನೋದು ಗೊತ್ತಿದೆಯೇನಮ್ಮ? ರಾತ್ರಿ ಭೂತಾಗಿತ್ತ ಅವು ಕಾಣಿಸ್ದಾಗ ಅಳೋದು ನಾಯಿ. ನಾಯಿನ ಯಾಕೆ ಸಾಕ್ಬೇಕಂದ್ರೆ ಒಳ್ಳೇದು. ನಾಯಿ ಸಾಕಿದ್ರೆ ನಾಯಿಗಿರೋ ನಿಯತ್ತು ನಮಗಿಲ್ಲ, ನನಗೂ ಇಲ್ಲ ಅಲ್ವೇ? ನಾಯಿ ನೋಡುತ್ತೆ, ದೆವ್ವ ನೋಡ್ಬಿಟ್ಟು ಅಳೋದು, ಅವು ಅಂತ ಅಳುತ್ತದು. ನಿಮ್ಮ ಮನೆ ಹತ್ರ ಯಾವ್ದೋ ಪ್ರೇತ ಸುತ್ತಾ ಇರ್ತೈತೆ, ಹಣ್ಣಿನ ವಾಸನೆಗೆ ಬಂದ್ಬಿಟ್ಟಿರ್ತಾವ. ಹಣ್ಣು ಎಲ್ಲ ಮನೆಯೊಳಗೆ ಇಡ್ತೀರಾ? ಇಕ್ಕಲ್ವಾ ನೀವು? ಏನೋ ವಾಸನೆ ಬಂದ್ಬಿಟ್ಟಿದೆ ಅಲ್ಲಿ, ಅದಕ್ಕೆ ಹಂಗೆ ಆಡ್ತಾ ಇದ್ದಾವೆ. ಏನಿಲ್ಲ ತಾಯಿ, ನಾಯಿ ಅಳ್ಬೇಕಾದ್ರೆ ನೀನು ಹತ್ತು ಬಿಡು ಒಂದ್ಸತಿ ಮನೆ ಒಳಗಡೆ. ನಾಯಿ ಹೆಂಗೆ ಅಳುತ್ತೋ ಹಂಗೆ ಹತ್ತು ಬಿಡು. ಕೇಳಿಸ್ತಾ? ತಾಯಿ ಕಳ್ಕೊಂಡಿನ 20 ಹಂಗ ಬೇಡಿ, ಆ ಥರದೆಲ್ಲ. ಆ ಥರ ಅಳುವಲ್ಲ ನಾವು. ನಾಯಿದು ಅಳು. ನಾಯಿ ಅಳು ಅಂದ್ರೆ ಗೊತ್ತಾ? ಯಾಕೆ ಅಳ್ತವೆ? ಮಾತಾಡ್ಸೋದವು, ನಿಮ್ಮನ್ನು ಮಾತಾಡಿಸ್ತವೆ. ನಿಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹಳ್ಳಿ ನೋಡೋಣ ಹತ್ರ ಒಂದ್ಸತಿ. ಪ್ರಯತ್ನ ಮಾಡಬೇಕು, ನಗಾಕ್ ಹೋಗ್ಬಾರ್ದು ಅವೆಲ್ಲ. ಅದು ಭಾಷೆ. ಪ್ರಯತ್ನ ಮಾಡಬೇಕು ಒಂದ್ಸತಿ. ಒಂದು ಪ್ರಯತ್ನ ಮಾಡಿ, ನಗೋದಲ್ಲ. ಸೀರಿಯಸ್ ಮ್ಯಾಟ್ರ್ ಇದು, ನಿಮ್ಗೆ ನಡೆದಿರುವಂಥ ಘಟನೆ.
ಏನಂದ್ರೆ ಆತ್ಮಗಳಲ್ಲಿ ಓಡಾಟ ಟೈಮ್ಗೆ ಹಂಗೆ ಆಗುತ್ತದು. ನೀವು ಹತ್ತು ಬಿಟ್ರೆ ಅವಾಗ ನಾಯಿಗಳು ಸಮಾಧಾನ ಮಾಡಿ ಅವನ್ನ ಓಡಿಸ್ಬಿಡ್ತವೆ. ಅದಕ್ಕೆ ಒಂದ್ಸತಿ ಹತ್ತು ನೋಡಿ ಅಳಿ ಹೆಂಗೆ ಹೇಳಿ. ಹೇಳಿ ಪ್ರಯತ್ನ ಮಾಡಿ ಬೊಗಳಕ್ಕಾದ್ರೂ ಬರುತ್ತಾ? ಹಾ ಬೊಗಳಿ ಹೆಂಗ್ ಬೊಗಳ್ತೀರ ನೋಡೋಣ. ಆಡ್ಬಾರ್ದಮ್ಮ ತಾಯಿ ಭಾಷೆ ಅದು. ಆ ಭಾಷೆ ಅದ್ರ ಭಾಷೆಯಿಂದ ಅದಕ್ಕೆ ನಾವು ಮಾತಾಡ್ಬೇಕು. ಮನೇಲಿ ಆಯ್ತು ಒಂದ್ ನಾಯಿ ನಾವು ಇದಕ್ ಹೋಗಿ ಬಂದು. ಏನ್ ಹೆಸರು ಇಟ್ಟಿದ್ದೀರಾ? ಜಾನಿ ಅಂತೀವಿ. ಜಾನಿ ಅದೇ ಮಾಡಿರೋದು ನೀವು. ಗಂಡು ನಾಯ ಹೆಣ್ಣಿಗೆ ಜಾನಿ ಅಂತ ಹೆಂಗ್ ಇಡ್ತೀರಾ? ರತ್ನ ಅಂತ ಇಡ್ಬೇಕು. ರೂಪ ಗಂಡುದಿತ್ತು. ನಾವು ತಿರುಪತಿಗೆ ಹೋಗಿ ಕಾಣಿಸ್ತೀವಿ ಹೋಗಿ ಬಂದ್ವಿ. ಬಂದು ಬೆಳಗ್ಗೆನೆ ಸತ್ತೋಯ್ತು. ಅದಕ್ಕೇನೋ ಹುಷಾರಿಲ್ಲ. ಇವ್ರು ಇಂಜೆಕ್ಷನ್ ಕೊಡ್ತೀವಿ. ಬೇಡ ಬಿಡಿ ಅವೆಲ್ಲ ಮಾಡ್ಬಿಡಿ. ನಾನು ಹೇಳಿದ್ದು ಏನ್ ನಿಮ್ಗೆ? ನಾನು ಹೇಳ್ತಾ ಇರೋದು ಏನ್ ಹೇಳಿ, ನಾಯಿ ಭಾಷೆಯಲ್ಲಿ ನಾಯಿಗೆ ಮಾತಾಡ್ಬೇಕು ನೀವು. ನಾಯಿ ಸಾಕಿದ್ರಲ್ವಾ, ಕರೆಕ್ಟ್ ಅಲ್ವಾ? ಸರಿ, ಈಗ ನಾ ಏನ್ ಹೇಳಿದೆ ಅದನ್ನ ಮಾಡಿ. ಒಂದು ಪ್ರಯತ್ನ ಮಾಡ್ಬೇಕು ನೀವು. ಈಗ ನಾಯಿಗೆ ಹೆಸರು ಜಾನಿ ಅಂತ ಇಡ್ತಾರ. ಹೆಣ್ಣು ನಾಯಿಗೆ ಹೋಗಿ ಜಾನಿ ಅಂತ ಇಟ್ಟವ್ರೆ. ಜಾನಕಿ ಅಂತ ಇಟ್ರೆ ಓಕೆ. ಹೆಣ್ಣಾಯಿಗೆ ಹೆಣ್ಣು ನಾಯಿಗೆ ಗಂಡ ಹೆಸರು ಇಟ್ರೆ ಹೆಂಗೆ? ಈಗ ಇವನಿಗೆ ಸುಶೀಲ ಅಂತ ಕರೆದ್ರೆ ಹೆಂಗಿರುತ್ತೆ? ನಿಮ್ಮ ಯಜಮಾನ್ರ ಹೆಸರೇನು? ಹನುಮಂತಗೆ ರೂಪ ಅಂದ್ಬಿಟ್ರೆ ಸರಿ ಹೋಗುತ್ತಾ? ಹನುಮಂತಂಗೆ ಹನುಮಂತನೇ ಅನ್ಬೇಕು ಗಂಡು ಮಕ್ಳ ಹೆಸರು. ನನ್ನ ಹೆಸರು ಶೇಷಾದ್ರಿ. ಪುಷ್ಪ ಅಂತ ಕರೆದ್ರೆ ಆಗತ್ತಾ ನನಗೆ? ಆಗಲ್ಲ. ಹಂಗೆ ನಾಯಿಗೆ ಹೆಸರು ನೀವು ಉಲ್ಟಾ ಇಟ್ಬಿಟ್ಟಿದ್ದೀರಾ. ಇವಾಗ ಒಂದು ಪ್ರಮಾಣ ಮಾಡಿ, ನಾಯಿಗೆ ಹೋಗಿ ಮೊದ್ಲು ಇವಾಗ ನೀವು ಹೆಸರು ಚೇಂಜ್ ಮಾಡಬೇಕು. ಕೇಳಿಸ್ತಾ? ಒಂದು ಹಣ್ಣು ಮೇಲೆ ಹೇಳ್ತೀನಿ ನಿಮಗೆ. ಕೈಯಲ್ಲಿ ಹಣ್ಣು ಇಟ್ಕೊಳ್ಳಿ. ಒಂದು ಹಣ್ಣು ಇಟ್ಕೊಳ್ಳಿ, 2 ಕೈಲು. ಇಟ್ಕೊಳ್ಳಿ. ಹೆಸರು ಏನು ಇಡ್ತೀರಾ? ಗಂಡು ನಾಯಿ ಅಲ್ವಾ? ಹೆಸರು ನಾಮಕರಣ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ನಾಯಿಗೆ ಇವತ್ತು ಜನ್ಮಕ್ಕೆ. ಆಯ್ತಾ? ಆ ನಾಯಿಗೆ ಒಂದು ಒಳ್ಳೆ ಹೆಸರು ಇಟ್ಬಿಡಿ. ದಾಮೋದರ. ಜಾನಕಿ ಅಲ್ಲ. ಅಲ್ಲ ಏನ್ ಹೇಳಿದ್ದು? ಜಾಕಿ. ಜಾಕಿ ಅಲ್ಲ. ಫಸ್ಟ್ನೇದು ಜಾಕಿ ಅಂತ ಇಕ್ಕಿದ್ದು, ಆಮೇಲೆ ಜಾನಿ ಅಂತ ಇಕ್ಕಿದ್ದು. ಜಾಕಿ ಅನ್ನೋದೇ ಬಿಟ್ಟು ಬಂದಿದ್ದು. ಅದು ಹುಷಾರಿಲ್ಲ. ಜಾಕಿ ಹೇಳ್ಬೇಡಿ. ಇವಾಗ ಈಗ ಹಿಂಗ್ ಮಾಡಿ, ರೂಪಶ್ರೀ ಅಂತ ಇಟ್ಬಿಡಿ ಅದಕ್ಕೆ. ರೂಪಶ್ರೀ. ಏನಂತೀರಾ? ರೂಪಶ್ರೀ. ನಮ್ಮ ಮನೆ ನಾಯಿ. ರೂಪಶ್ರೀ. ನಮ್ಮ ಮನೆ ನಾಯಿ. ಬಾ. ನಾನ್ ದುಡ್ಡು ಬೇಡ ಅಂದ್ರು ನೀನ್ ಕೇಳಲ್ಲ. ಯಾವಾಗ್ಲೂ ಇದೇ ಮಾಡ್ತೇವೆ. ಹೂವ ಎಲ್ಲಿಂದ ತಗೊಂಬರ್ತೀವೋ ಗೊತ್ತಿಲ್ಲ, ಒಟ್ಟು ತಗೊಂಬರ್ತೀಯ. ಒಟ್ಟು ನೋಡಿ 10 ರೂಪಾಯಿ ಹೂವ. ನನಗೆ ಏನಕ್ಕೆ? ನಾನು ದುಡ್ಡು ಮುಟ್ಟಲ್ಲ. ಬಾಯ್ಲಿ ಹೂವ ಒಂದು ಸಾಕು ನನಗೆ. 10 ರೂಪಾಯಿ ನೀನೇ ಇಟ್ಕೋ. ನಾಯಿಗೆ ಏನಾದ್ರು ಬಿಸ್ಕೆಟ್ ಹಾಕ್ಬಿಡು, ಗ್ಲುಕೋಸ್ ತಿಂತೋ. ಪಾಪ ನಾಯಿಗಳು ಓಡಾಡ್ತಿರ್ತಾವ. ಬಿಸ್ಕೆಟ್. ಆಯ್ತು, ಹೋಗಿ ಬೇಡ. ಹೋಗ್. ಹೇಳಿ. ರೂಪಶ್ರೀ. ನೀನು ತಪ್ಪು ಮಾಡಿದ್ದೇನೆ. ಹೆಣ್ಣು ನಾಯಿಗೆ ಜಾಕಿ ಅಂತ ಇಟ್ಟಿದ್ದೇನೆ. ಜಾನಿ ಅಂತ ಇಟ್ಟಿದ್ದೇನೆ. ಇನ್ನ ಮೇಲೆ ರೂಪಶ್ರೀ. ಇವಾಗ ರೂಪಶ್ರೀ ಅಂತ ಕರೀರಿ. ನಾಯಿಗೆ ಹೆಂಗ್ ಕರಿತೀರಿ? ಯಾವಾಗ್ಲೂ ಆತರ ಕರೀರಿ. ಅಲ್ಲ ಕರೀರಿ. ನಾಯಿಗೆ ಹೆಂಗ್ ಕರಿತೀರಿ? ಯಾವಾಗ್ಲೂ ನಿಮ್ಮ ಮನೆ ನಾಯಿಗೆ ಬರ್ಬೇಕಾರೆ ರೂಪಶ್ರೀ ಅನ್ನಲ್ವಾ? ಅನ್ನಿ ಕರೀರಿ. ನಾಯಿ ಕರೀರಿ. ಬಾ. ಕರೀರಿ. ರೂಪಶ್ರೀ. ಬಾ. ಎಲ್ಲೂ ಹೋಗ್ಬೇಡ. ಆಯ್ತಾ? ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಆಯ್ತಾ? ರೂಪಶ್ರೀ ಅಂತ ಕರಿಬೇಕು ನಾಯಿಗೆ. ಕೊಡಿ ಹಣ್ಣು ಕೊಡಿ. ಈ ಹಣ್ಣು ತಗೊಂಡು ನೀರೊಳಗೆ ಬಿಟ್ಟು ಬಿಡ್ತೀನಿ ನಾನು. ಇನ್ಮೇಲೆ ಅದ್ರ ಹೆಸರೇನು? ರೂಪಶ್ರೀ. ಕರೀರಿ ಒಂದ್ಸತಿ ಜೋರಾಗಿ. ರೂಪಶ್ರೀ. ಅಲ್ಲ ಕರೀರಿ. ನಾಯಿಗೆ ಹೆಂಗ್ ಕರಿತೀರ ಯಾವಾಗ್ಲೂ? ನಾಯಿಗೆ ಹೆಂಗ್ ಕರೆಯೋದು? ರೂಪಶ್ರೀ ಬಾ. ನಾ ಅಷ್ಟೇನಾ ಕರೆಯೋದು ನೀವು? ಇನ್ನೇನು ಕರೆಯಲ್ಲ. ಬಾಪ ಎಲ್ಲೋಗ್ಬಿಟ್ಟಪ್ಪ ನಮ್ಮವನು. ಸರಿ. ರೂಪಶ್ರೀಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಾರೋ ಭಕ್ತಾದಿಗಳು ಕರ್ಕೊಂಬಂದ್ ಬಿಡ್ತಾರೆ ಪೂಜೆ ಗೀಜೆ ಮಾಡೋ ಜಾಗದಲ್ಲಿ. ಮತ್ತೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಸಾಯಂಕಾಲ ಹೊರಟ್ಬಿಟ್ಟೆ ನಾನು ಇವತ್ತು ದುಬೈಗೆ. ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ಬಿಟ್ಬಿಡ್ತಾರೆ. ಎಲ್ಲಾ ಕಡೆ ಹೋಗಿ ಬರ್ತೀನಿ ನಾನು. ಎಲ್ಲಾ ದೇಶದಲ್ಲೂ ಸುತ್ತೀನಿ. ನಮ್ಮ ನಾಯಿ ಹೆಸರೇನು? ರೂಪಶ್ರೀ. ಬರ್ಲಾ? ಒಳ್ಳೇದಾಗ್ಲಿ. ಬರ್ಲಾ? ಗೊತ್ತಾಯ್ತಾ? ನಾವು ನನ್ ಗೊತ್ತಾ? ನೋಡಿದೀರಾ? ಎಲ್ಲ ಗೊತ್ತಿಲ್ಲ ನಿಮ್ಗೆ. ನೋಡಿದೀರಾ? ನೀವು ನೋಡಿದೀರಾ ನಮ್ಮನ್ನ? ನೋಡಿಲ್ವಾ? ಈಗ ನೋಡಿ ಕಾಣಿಸುತ್ತೆ ನೋಡಿ. ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ರೂಪಶ್ರೀ ನೋಡಿದೀರಾ? ನೋಡಿಲ್ವಾ? ಅಲ್ಲೈತ್ ನೋಡಿ ರೂಪಶ್ರೀ. ಅಲ್ಲಿ ಒಳಗಡೆ, ಅಲ್ಲಿ ಕಾರ್ ಒಳಗಡೆ ನೋಡಿ. ಆ ಕಡೆ ಅಲ್ಲಿ ನೋಡಿ. ಅಲ್ಲಿ ಕನ್ನಡಿ ಹತ್ರ ಎದ್ದು ನಿಂತ್ಕೊಳ್ಳಿ. ಬನ್ನಿ, ಇಲ್ಲಿ ತೋರಿಸ್ತೀನಿ. ರೂಪಶ್ರೀ ತೋರಿಸ್ತೀನಿ. ಬನ್ನಿ ನಿಂತ್ಕೊಳ್ಳಿ. ಹಿಂಗೆ ಇಟ್ಕೊಳ್ಳಿ. ಹಣ್ಣು ಇಟ್ಕೊಳ್ಳಿ. ರೂಪಶ್ರೀ. ಬಾ. ಎಲ್ಲಂದ್ರಲ್ಲಿ ಮಲ್ಕೋಬೇಡ. ರೂಪಶ್ರೀ ಬಾ. ಎಲ್ಲಂದ್ರಲ್ಲಿ ಮನಿಕಬೇಡ. ಬಾ. ನಾ ಸಾಕಿದೀನಿ ರೂಪಶ್ರೀ. ನಾನು ನಿಮ್ಮ ಅಮ್ಮನಂಗೆ. ಯಾವ್ದು ನಾಯಿ ನೀವು ಸಾಕ್ತಾ ಇರೋದು? ಹೇಳ್ಬೇಕಲ್ವ ಮತ್ತೆ. ಅಮ್ಮನಂಗೆ ಅಂದ್ರೆ ನೀವು ಅಂತೀರಾ? ಹಂಗೆ ಹೇಳಕ್ ಹೋಗ್ಬಾರ್ದು. ಏನ್ ಗೊತ್ತಾ? ಇಲ್ಲಿ ನೋಡಿ. ಬನ್ನಿ, ನಿಂತ್ಕೊಳ್ಳಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ.
ನಿಮ್ಮನ್ನ ಕುರಿ ಮಾಡ್ತಾ ಇದ್ದೀನಿ ನಾನು. ಇದು ಕುರಿ ಹಾ ಸೂಪರ್ ಕುರಿ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮು. ರೂಪಶ್ರೀನಾ ಕುರಿ ಅವರು ಸುಮ್ಮನೆ ತಮಾಷೆ ಮಾಡಿದ್ ನಾನು ನಿಮ್ಗೆ. ನಾನು ಯಾವ ಸ್ವಾಮೀಜಿನಲ್ಲ, ಸುಮ್ಮನೆ ಕಾಮಿಡಿ ಅಣ್ಣಂಗೆ ಗೊತ್ತಾಯ್ತು ಅಣ್ಣ. ಥ್ಯಾಂಕ್ ಯು ಅಣ್ಣ, ಹೆಲ್ಪ್ ಮಾಡ್ದ. ಆಗ ಬರ್ತೀವಾಗ ಕುರಿ 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 ಸೂಪರ್ ಕುರಿ.